ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಳೆದ ವಾರ ಉತ್ತರ ಪ್ರದೇಶದಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದು ಹೇಗಿತ್ತಂದ್ರೆ ಇಡೀ ಉತ್ತರ ಪ್ರದೇಶವನ್ನೇ ಅಲುಗಾಡಿಸುತ್ತೆ. ರುಂಡ ಬೇರೆ ದೇಹ ಬೇರೆ ಆಗಿರುತ್ತೆ. ಈ ಮರ್ಡರ್ಗೆ ಕಾರಣ ಹುಡುಕ್ತಾ ಹೋದಾಗ ಒಂದು ಪ್ರೇಮ ಪ್ರಕರಣ ತೆರೆದುಕೊಳ್ಳುತ್ತಾ ಹೋಗುತ್ತೆ. 35 ವರ್ಷದ ಮಹಿಳೆ, ಒಬ್ಬ ಅಂಕಲ್, ಆತನ ಹೆಂಡತಿ ಮತ್ತು 2 ಮಕ್ಕಳು, ಇದೆಲ್ಲ ಈ ಮರ್ಡರ್ ಕಥೆಯಲ್ಲಿ ಓಪನ್ ಆಗ್ತಾ ಹೋಗ್ತವೆ. ಹಾಗಾದ್ರೆ ಯಾರು ಈ ರಚನಾ ಯಾದವ್? ಈಕೆಯ ಬರ್ಬರ ಕೊಲೆ ಆಗಿದ್ಯಾಕೆ? ಇದೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಒಬ್ಬ ಮಹಿಳೆ ಡೆಡ್ ಬಾಡಿ ಪತ್ತೆ ಆಗುತ್ತೆ. ಆ ಬಾಡಿ ಹೇಗಿರುತ್ತಂದ್ರೆ ದೇಹ ಇನ್ನೆಲ್ಲೋ, ರುಂಡ ಇನ್ನೆಲ್ಲೋ, ಎರಡು ಬೇರೆ ಬೇರೆ ಆಗೋಗಿರುತ್ತೆ. ಅಂತಹ ಚಿಲ್ಲಿಂಗ್ ಮರ್ಡರ್ ಆಗಿರುತ್ತೆ. ಶವ ಸಿಕ್ಕ ಮಹಿಳೆಯ ಹೆಸರು ರಚನಾ ಯಾದವ್, 35 ವರ್ಷ ವಯಸ್ಸಾಗಿರುತ್ತೆ. ಇವರನ್ನ ಈಕೆ ಬಾಯ್ ಫ್ರೆಂಡ್ ಸಂಜಯ್ ಪಟೇಲ್ ಅನ್ನುವಾತ ಕೊಲೆ ಮಾಡಿದ್ದಾನೆ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ. ಇವನು ಆ ಗ್ರಾಮದ ಮುಖ್ಯಸ್ಥ ಕೂಡ ಆಗಿರ್ತಾನೆ. ಈ ರಚನಾ ಯಾದವ್ ಸಂಜಯ್ ಪಟೇಲ್ ನನ್ನ ಮದುವೆಯಾಗು ನೀನು ಅಂತ ಪೀಡಿಸ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಸಂಜಯ್ ಪಟೇಲ್ಗೆ ಆಲ್ರೆಡಿ ಮದುವೆ ಆಗಿರುತ್ತೆ, 2 ಮಕ್ಕಳು ಕೂಡ ಇರ್ತಾರೆ. ಹೀಗಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾನೆ. ಇಲ್ಲಿ ಏನಾಗುತ್ತಂದ್ರೆ ಆಗಸ್ಟ್ 9ನೇ ತಾರೀಕು ಸಂಜಯ್ ಪಾಟೀಲ್ ತನ್ನ ಸಂಬಂಧಿಕರಾದ ಸಂದೀಪ್ ಪಾಟೀಲ್ ಮತ್ತು ತನ್ನ ಸ್ನೇಹಿತ ಪ್ರದೀಪ್ ಅಹಿರ್ವಾರರಿಗೆ ಈ ವಿಚಾರವನ್ನ ಹೇಳಿರ್ತಾನೆ, ಅಂದ್ರೆ ತನ್ನ ಅಫೇರ್ ವಿಚಾರ. ಅಲ್ಲಿಗೆ ರಚನಾ ಯಾದವ್ಳನ್ನ ಕತೆ ಮುಗಿಸೋ ಪ್ಲಾನ್ ರೆಡಿ ಆಗುತ್ತೆ. ಕೊನೆಗೆ ರಚನಾ ಯಾದವ್ಗೆ ಆಮರ್ಸಿ ಕರ್ಕೊಂಡು ಹೋಗಿ ಅವಳ ಕತ್ತಿಸುಕಿ ಆಕೆಯ ದೇಹವನ್ನ 7 ತುಂಡು ತುಂಡಾಗಿ ಕತ್ತರಿಸಿ ಚೀಲದಲ್ಲಿ ತುಂಬಿ ಬಾವಿಗೆ ಬಿಸಾಕ್ತಾರೆ. ಹೆಣದ ಗುರುತು ಸಿಗಬಾರ್ದು ಅನ್ನೋ ಕಾರಣಕ್ಕೆ ತಲೆ ಮತ್ತು ಕಾಲುಗಳನ್ನ ನದಿಗೆ ಬಿಸಾಡ್ತಾರೆ. ಆಗಸ್ಟ್ 13ನೇ ತಾರೀಕು ಬಾವಿಯಲ್ಲಿ ಕೊಳೆತ ಶವ ಪತ್ತೆ ಆಗುತ್ತೆ. ವಾಸನೆ ಬರೋದಕ್ಕೆ ಶುರುವಾಗುತ್ತಲ್ಲ, ಹೀಗಾಗಿ ಬೇಗ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಬಂದು ಚೆಕ್ ಮಾಡ್ತಾರೆ. ದೇಹದ ಒಂದಿಷ್ಟು ಪಾರ್ಟ್ಸ್ಗಳು ಸಿಗ್ತವೆ, ಆದ್ರೆ ರುಂಡ ಮಾತ್ರ ಸಿಗೋದಿಲ್ಲ. ಕೊನೆಗೆ ಬಾವಿಯಲ್ಲಿದ್ದ ಎಲ್ಲಾ ನೀರನ್ನ ಖಾಲಿ ಮಾಡಿಸಿ ಅಲ್ಲಿ ನೋಡ್ತಾರೆ, ರುಂಡ ಸಿಗೋದೇ ಇಲ್ಲ. ಆದ್ರೆ ಗ್ರಾಮಸ್ಥರು ದೇಹದ ಅಂಗಾಂಗಗಳನ್ನ ನೋಡಿ ಇದು ರಚನಾ ಯಾದವ್ ಅನ್ನೋದನ್ನ ಗುರುತು ಮಾಡ್ತಾರೆ. ಆವತ್ತಲ್ಲಿ ರಚನಾ ಯಾದವ್ ಕೂಡ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿರೋದಿಲ್ಲ. ಹೀಗಾಗಿ ಪೊಲೀಸರು ರಚನಾ ಯಾದವ್ ಮೊಬೈಲ್ ಅನ್ನ ಚೆಕ್ ಮಾಡ್ತಾರೆ. ಫೋನ್ ನಲ್ಲಿ ಈ ರಚನಾ ಯಾದವ್ ಪದೇ ಪದೇ ಸಂಜಯ್ಗೆ ಕಾಲ್ ಮಾಡಿರೋದು, ಆಮೇಲೆ ಈ ಸಂಜಯ್ ರಚನಾಗೆ ಕಾಲ್ ಮಾಡಿರೋದು ರೆಕಾರ್ಡ್ ಸಿಕ್ಕುತ್ತೆ. ಇದರ ಆಧಾರದ ಮೇಲೆ ಪೊಲೀಸರು ಸಂಜಯ್ ಪಟೇಲ್ ಅನ್ನ ಲಾಕ್ ಮಾಡ್ಕೊಳ್ತಾರೆ. ಪೊಲೀಸ್ ವಿಚಾರಣೆಯಲ್ಲಿ ತಾನೇ ಕೊಲೆ ಮಾಡಿರೋದಾಗಿ ಸಂಜಯ್ ಪಟೇಲ್ ಒಪ್ಕೊಳ್ತಾನೆ. ಝಾನ್ಸಿ ಹತ್ರ ಮಾಲ್ವಾರ್ ಅನ್ನೋ ಗ್ರಾಮ ಇರುತ್ತೆ. ಸಂಜಯ್ ಮತ್ತೆ ರಚನಾ ಯಾದವ್ ಇಬ್ರು ಅದೇ ಗ್ರಾಮದವರಾಗಿರ್ತಾರೆ. ಈ ರಚನಾಗೆ ಈ ಮೊದಲು 2 ಬಾರಿ ಮದುವೆ ಆಗಿರುತ್ತೆ. ಮೊದಲ ಗಂಡನಿಂದ 2 ಮಕ್ಕಳು ಇರ್ತಾರೆ. ಆಮೇಲೆ ಏನೋ ಬಂದು ಡಿವೋರ್ಸ್ ಆಗಿರುತ್ತೆ. 2ನೇ ಮದುವೆ ಕೂಡ ಆಗ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಅದೇ ಗ್ರಾಮದ ಸಂಜಯ್ ಪಟೇಲ್ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ. ಈ ನಡುವೆ 2ನೇ ಮದುವೆ ಆಗಿರ್ತಾಳಲ್ಲ, ಆ ಗಂಡನ ಜೊತೆ ರಚನಾ ಯಾದವ್ ಅಷ್ಟೇನೂ ಚೆನ್ನಾಗಿರೋದಿಲ್ಲ. ಹೀಗಾಗಿ ಸಂಜಯ್ ಪಟೇಲ್ಗೆ ಬೆನ್ನು ಬೀಳ್ತಾಳೆ. ಬರೀ ಇಟ್ಕೊಂಡಿದ್ರಷ್ಟೇ ಆಗೋದಿಲ್ಲ, ಮದುವೆ ಕೂಡ ಆಗ್ಬೇಕು ಅಂತ ಪೀಡಿಸೋದಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಸಂಜಯ್ ಪಟೇಲ್ ಕೂಡ ಮದುವೆ ಮಾಡ್ಕೊಂಡಿರ್ತಾನೆ. 2 ಮಕ್ಕಳು ಕೂಡ ಇರ್ತವೆ. ಇವನು ಹೇಗೆ ಇವಾಗ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ. ಕೊನೆಗೆ ತನ್ನ ಫ್ರೆಂಡ್ ಮತ್ತು ಸಂಬಂಧಿಕರ ಜೊತೆ ಸೇರ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ತಾನೆ. ರಚನಾ ಯಾದವ್ಳನ್ನ ಬರ್ಬರವಾಗಿ ಕೊಲೆ ಮಾಡ್ತಾನೆ. कुछ शव के टुकड़े मिले थे, अलग अलग बोरियों में डाला हुआ। इसको तत्काल बहुत गंभीरता से लेते हुए करीब 8 टीमों का हम लोगों ने गठन किया है। उसके अलावा 10 और टीम को गठन करके अलग अलग गांव में चेकिंग कराया गया कि ऐसा कोई महिला तो नहीं है जो मिसिंग है उसी उम्र की, क्योंकि ये बहुत ही ब्लाइंड मर्डर था और सनसनी केस भी था। घटना कारित की है। ये उनका नाम है संजय पटेल, जो महेवा गांव तोड़ी फतेहपुर के निवासी है। संदीप पटेल जो इनके भतीजा लगता है, जो तोड़ी फतेहपुर महेवा गांव के निवासी है। और एक और साथी था इनका जिन्होंने षड्यंत्र भी रचा और मारने में सहयोग भी किया, उनका नाम है प्रदीप अहिरवार। ये तीनों ने काम किया था। प्रथम दृष्टया पूछताछ के दौरान ये पता चला कि एक पर्टिकुलर मुकदमा जो उक्त महिला ने अपने पति के ऊपर, जो पति और उनके परिवार के ऊपर लिखवाया था, उसका पैरवी ये जो संजय पटेल जो पूर्व प्रधान भी था महेवा गांव के, वो उसका पैरवी कर रहा था। उसी दौरान इस महिला के साथ उनके संबंध बन गए। संबंध में जो निजी संबंधों में जो तनाव आया है, बाद में शादी करने हेतु वगैरह जो महिला उनको दबाव बना रही थी, पैसे की संबंध में कुछ तनाव थी, उसी में इन्होंने षड्यंत्र रचाया और तीनों ने उस महिला को मार भी दिया और इस घटना का अंजाम. ಮೊದಲಿಗೆ ರುಂಡ ಬೇರೆ ಮುಂಡ ಬೇರೆ ಆಗಿರುತ್ತಲ್ಲ,
ಪೊಲೀಸರಿಗೆ ಈ ಕೇಸ್ ಭೇದಿಸೋದು ತುಂಬಾ ಟಫ್ ಅನ್ಸಿರುತ್ತೆ. ಶವ ಯಾರದ್ದು ಅಂತ ಗೊತ್ತಾದ್ರೆ ಏನಾದ್ರೂ ತನಿಖೆ ಮಾಡ್ಬೋದು. ಏನೂ ಕ್ಲೂ ಇಲ್ಲ ಅಂದಾಗ ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತೆ. ಆದ್ರೆ ಗ್ರಾಮಸ್ಥರು ಬಾವಿಯಲ್ಲಿ ಸಿಕ್ಕಿರೋ ಶವವನ್ನ ರಚನಾ ಯಾದವ್ದು ಅಂತ ಡೌಟ್ ಮಾಡ್ತಾರೆ. ಆ ಡೌಟ್ ಮೇಲೆ ಇವಳ ಮೊಬೈಲ್ ಅನ್ನ ಚೆಕ್ ಮಾಡ್ತಾರೆ. ಆಗ ಮೊಬೈಲ್ ಕೊಟ್ಟ ಕ್ಲೂನಿಂದ ಸಂಜೀವ್ ಪಟೇಲ್ನನ್ನ ಲಾಕ್ ಮಾಡ್ಕೊಳ್ತಾರೆ. ಸತ್ಯ ಏನಿದೆ ಅನ್ನೋದನ್ನ ಬಾಯಿ ಬಿಡಿಸ್ತಾರೆ. ಹೇಗಪ್ಪ ಈ ಕೇಸನ್ನು ಸಾಲ್ವ್ ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ ಪೊಲೀಸರು ಈ 7 ದಿನದ ಒಳಗೇನೆ ಸಾಲ್ವ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿನ ಪೊಲೀಸ್ ಮೇಲಾಧಿಕಾರಿಗಳು ಫತೇಪುರ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ನಗದು ಬಹುಮಾನವನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.